ಬಂಡಾಯ ಸಾಹಿತ್ಯ ಸಂಘಟನೆ, ಜಿಲ್ಲಾ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸಹಯೋಗದಲ್ಲಿ ಬೆಳಗಾವಿಯಲ್ಲಿ ಇಂದು ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರ ಸೌಹಾರ್ದ ಭಾರತ ಸಮಾನತೆಯ ಸ್ನೇಹಿತ ಕೃತಿಯನ್ನು ಪರಿಸರವಾದಿ ಡಾ ಶಿವಾಜಿ ಗಾಗಣಿಕರ ಲೋಕಾರ್ಪಣೆ ಮಾಡಿದರು. ಈ ವೇಳೆ ಬಸವರಾಜ ಕಟ್ಟಿಮನಿ ಪ್ರತಿಷ್ಠಾನದ ಅಧ್ಯಕ್ಷ ಪ್ರೊಫೆಸರ್ ಯಲ್ಲಪ್ಪ ಹಿಮ್ಮಡಿ, ಕನ್ನಡಪರ ಹೋರಾಟಗಾರ ಅಶೋಕ್ ಚಂದರಗಿ, ಪ್ರಾಧ್ಯಾಪಕಿ ಕವಿತಾ ಕುಸಗಲ್, ಸಾಹಿತಿ ಸರಜು ಕಾಟ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬಳಿಕ ಶಿವಾಜಿ ಕಾಗಣಿಕರ ಆರೋಗ್ಯಕರ ಸಮಾಜ ನಿರ್ಮಾಣ, ದೇಶದ ಅಭಿವೃದ್ಧಿ, ಮಾನವ ಕುಲದ ಉದ್ಧಾರಕ್ಕೆ ಸೌಹಾರ್ದ ಮನೋಭಾವನೆ ಅಗತ್ಯವಾಗಿದ್ದು, ಬರಗೂರು ರಾಮಚಂದ್ರಪ್ಪ ತಮ್ಮ ಕೃತಿಯ ಮೂಲಕ ಸೌಹಾರ್ದತೆಯ ಆಶಯಗಳನ್ನು ಕಟ್ಟಿಕೊಡುವ ಕೆಲಸ ಮಾಡಿದ್ದಾರೆ ಎಂದರು. ಆ ಪ್ರಕಾರ ನಾವು ನಡೀಲಿಕ್ಕೆ ಹೆಂಗ್ ಪ್ರಯತ್ನ ಮಾಡಬಹುದು ಅಂತ ಕೆಲಸ ಬರಗೂರು ನಾವು ಪುಸ್ತಕ ಬರೆದು ನಮ್ಗೆ ಹೇಳ್ಕೊಟ್ಟಾರೆ. ಯಲ್ಲಪ್ಪ ಹಿಮ್ಮಡಿ, ಅಕ್ಷರಗಳ ಮೂಲಕ ಸೃಷ್ಟಿಯಾಗುವ ವಿಚಾರಗಳು ಸಾಮಾಜಿಕ ಬದಲಾವಣೆಗೆ, ದೇಶದ ಅಭಿವೃದ್ಧಿಗೆ ಜನಾಂದೋಲನವಾಗಬೇಕು ಎನ್ನುವ ಆಶಯ ಬರಗೂರು ರಾಮಚಂದ್ರಪ್ಪ ಅವರದು ಎಂದು ತಿಳಿಸಿದರು. ಅಲ್ಲಿ ಬೆಂಗಳೂರಿಗೆ ಜನ ಸೇರಿದ್ರು, ಬೆಳಗಾವಿಗೆ ನಮ್ಗೆ ಜನ ಸೇರಿದ್ರು, ಧಾರವಾಡದಾಗ ಸೇರಾಕ್ತಾರೆ, ಹಾವೇರಿ ಸೇರಾಕ್ತಾರೆ, ಕೊಪ್ಪಳದಾಗ ಸೇರಾಕ್ತಾರೆ, ಬೀದರ್ದಾಗ ಸೇರಾಕ್ತಾರೆ, ಗುಲ್ಬರ್ಗದಾಗ ಸೇರಾಕ್ತಾರೆ. ಇದೊಂದು ಆಂದೋಲನ ರೀತಿಯೊಳಗ ಅವರು ತಮ್ಮ ಕೃತಿಯ ಮೂಲಕ ಆ ಅಕ್ಷರದ ಆಂದೋಲನ